ಆಶ್ರಯ ಕೊಟ್ಟು ಷಡ್ಯಂತ್ರ ರೂಪಿಸಿದವರಿಗೆ ಶಾಕ್ ಕೊಡೋದಕ್ಕೆ ತಯಾರಿಗಳಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಹಾಗೂ ಟಿ ಜಯನ್ ಸೇರಿ ಹಲವರಿಗೆ ನೋಟಿಸ್ ಹೋಗಬಹುದು. ಹಲವರ ಕದವನ್ನ ತಟ್ಟೋದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ವಿತ್ ಪ್ರೂಫ್ ಎಸ್ಐಟಿ ಟೀಮ್ ಮಾಡ್ತಿದೆ ಅನ್ನೋದು ಸಿಗ್ತಾ ಇರೋ ಮಾಹಿತಿ. ಮೂವರ ಭಾಗಿದಾರಿಕೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇವರನ್ನ ವಿಚಾರಣೆ ಕರೆದು ಕೇಳುವಂತಹ ಸಾಧ್ಯತೆ ಇದೆ. ಬಟ್ ಈ 3 ಜನ ಮಾತ್ರ ಅಲ್ಲ, ತುಂಬ ಜನ ಈ ಆಕ್ಟಿವ್ ಆಗಿ ಈ ಹೋರಾಟದಲ್ಲಿ ಪಾಲ್ಗೊಂಡವ್ರು ಹೇಳ್ತಾ ಇರೋದು ಇದರ ಕನೆಕ್ಷನ್ನು ಪಕ್ಕದ ತಮಿಳುನಾಡು, ಕೇರಳ ಹಾಗೂ ಡೆಲ್ಲಿ ತನಕ ಇದೆ. ಕನೆಕ್ಟಿಂಗ್ ದ ಡಾಟ್ಸ್ ಅನ್ನು ಮಾಡಿದ್ರೆ ಮಾತ್ರ ನಿಜವಾಗ್ಲೂ ಸಂಚು ರೂಪಿಸಿದವರು. ಅವ್ರು ಹೇಳ್ತಾರಲ್ಲ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಷಡ್ಯಂತ್ರ ಯಾವತ್ತೂ ಆಗಿಲ್ಲ ಅಂತ. ಅದನ್ನೇ ನಾವು ಬಳಸ್ತಾ ಇದೀವಿ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದು ದೇವಸ್ಥಾನವನ್ನ ಇಟ್ಕೊಂಡು ಕಾನ್ಸಂಟ್ರೇಟೆಡ್ ಎಫರ್ಟ್ ಹಾಕಿ ಷಡ್ಯಂತ್ರ ಮಾಡಿದವ್ರು ಎಲ್ಲ ಆಚೆ ಬರಬೇಕು, ಎಲ್ಲ ಎಕ್ಸ್ಪೋಸ್ ಆಗ್ಬೇಕು, ಎಲ್ಲ ಬೆತ್ತಲಾಗಬೇಕು. ಅಲ್ಲಿ ತನಕ ನಾವು ಕೂತ್ಕೊಳ್ಳಲ್ಲ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಮಾಡಿದಂತಹ ಷಡ್ಯಂತ್ರ ಬಯಲಾಗಿದೆ. ಧರ್ಮಸ್ಥಳದ ಆಟೋ ಚಾಲಕರು ಡಿ ಗ್ಯಾಂಗ್ ಅಂತ ಇವ್ರದ್ದೇನೋ ಪಾಪ ಅಲ್ಲಿರೋರೆಲ್ಲ ಕಿಡ್ನಾಪ್ ಮಾಡ್ತಾರೆ, ರೇಪಿಸ್ಟ್ಗಳಿಗೆ ಸಹಾಯ ಮಾಡ್ತಾರೆ ಅಂತ ಇವ್ರ ಮೇಲೆಲ್ಲ ಅಪಪ್ರಚಾರ ಮಾಡಿದ್ರು. ಸೊ ಅವರೆಲ್ಲ ಸಿಡ್ದೇಳ್ತಾ ಇದ್ದಾರೆ. ನಿಜವಾದ ಆಕ್ರೋಶ ಈಗ ಭುಗಿಲೇಳ್ತಾ ಇದೆ. ರಾಜ್ಯದ ಜನತೆಗೆ ಸತ್ಯ ಗೊತ್ತಾಗಿದೆ. ಅಪಪ್ರಚಾರ ಮಾಡಿದವ್ರನ್ನ ಹಿಡಿದು ಒಳಗೆ ಹಾಕಬೇಕು ಅಂತ ಇವರು ಆಗ್ರಹಿಸ್ತಾ ಇದ್ದಾರೆ. ಇಷ್ಟು ದಿನ ಮಬ್ಬು ಕವಿದಿತ್ತು. ಇಷ್ಟು ದಿನ ಎಲ್ಲರೂ ಪಾಪ ಸಮೂಹ ಸನ್ನಿಗೆ ಒಳಗಾದಂತೆ ಇದ್ರು. ಯಾರೋ ವಿಡಿಯೋ ಬಿಟ್ಟ ಅಂತ ನಂಬೋದಲ್ಲ. ಧರ್ಮಸ್ಥಳದ ಜನರಿಗೆ, ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯದ ಜನರಿಗೆ ಈಗ ಗೊತ್ತಾಗಿದೆ ಅಂತ ಪಾಪ ಹೇಳ್ಕೊಳ್ತಾ ಇದ್ದಾರೆ. ಇವರೆಲ್ಲರನ್ನೂ ಕೊಲೆಗಾರರು, ರೇಪಿಸ್ಟು, ಕಿಡ್ನಾಪರ್ಸು ಅಂತೆಲ್ಲ ಹಣೆಪಟ್ಟಿಯನ್ನ ಇದೇ ಸಮೀರ ಕಟ್ಟಿದ್ದ, ಆತನ ಪಟಾಲಂ ಕಟ್ಟಿತ್ತು. ಇತ್ತೀಚೆಗೆ ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡಲಾಯಿತು. ಅದಕ್ಕೆ ತಕ್ಕಂತೆ ಎಸ್ಐಟಿ ತನಿಖೆ ಶುರುವಾಯಿತು. ಆದರೆ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಹಿಡಿದುಕೊಂಡು ಬಂದಿದ್ದಂತ ಮಾಸ್ಕ್ ಮ್ಯಾನ್ ಬಿಟ್ಟಿದ್ದೆಲ್ಲ ಬುರುಡೆ ಅನ್ನುವಂಥದ್ದು ಬಹುತೇಕ ಖಚಿತವಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಧರ್ಮಸ್ಥಳದ ನಿಜವಾದ ಸಾರಥಿಗಳ ರೀತಿಯಲ್ಲಿರುವಂಥ ಇಲ್ಲಿನ ಆಟೋ ಚಾಲಕರ ಜೊತೆಗೆ ನಾನು ಇದ್ದೀನಿ. ಸರ್, ಮೊದಲನೇದಾಗಿ ಧರ್ಮಸ್ಥಳದ ವಿಚಾರ ಒಂದಷ್ಟು ಅಪಪ್ರಚಾರ ಸ್ಟಾರ್ಟ್ ಆಯಿತು. ತನಿಖೆಗೂ ಸರ್ಕಾರವು ಕೂಡ ಎಸ್ಐಟಿ ರಚನೆ ಮಾಡಿತು. ಈಗ ಗೊತ್ತಾಗ್ತಾ ಇದೆ ಬಿಟ್ಟಿದ್ದೆಲ್ಲ ಬರೀ ಬುರುಡೆ, ಯಾರೋ ಬುರುಡೆ ಹಿಡ್ಕೊ ಬಂದಿದ್ದ ಅಂತೇಳಿ. ಅದು ನಮಗೂ ಮೊದಲೇ ಗೊತ್ತಿತ್ತು ಸರ್. ನಾವು ಇಲ್ಲಿ ಗ್ರಾಮಸ್ಥರಾಗಿ ನಾವು ಮೊದಲೇ ಹೇಳಿದ್ದೇವೆ ಎಸ್ಐಟಿ ತನಿಖೆಗೆ. ನಾವು ಎಲ್ಲರೂ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಅದಕ್ಕೆ ಸಹಕಾರ ಎಲ್ಲರೂ ಕೊಟ್ಟಿದ್ದೇವೆ ಧರ್ಮಸ್ಥಳ ಗ್ರಾಮದವರು. ನಮಗೆ ಮೊದಲೇ ಗೊತ್ತಿದೆ ಇದು ಬುರುಡೇನೆ, ಇಲ್ಲದಿದ್ದರೂ ಬುರುಡೇನೆ ಬಿಡೋದು ಅವನು ಅಂತ. ಅದು ಯಾಕೆ ಈ ಪರಿ ಅಪಪ್ರಚಾರ ಒಂದು ಧರ್ಮಕ್ಷೇತ್ರದ ಬಗ್ಗೆ? ಅದೇ ಸರ್, ಇದು ಯಾಕೆ ಅಪಪ್ರಚಾರ ಅಂದರೆ ಈ ಸುಮ್ಮನೆ ಈ ಬುರುಡೆ ಅಲ್ಲಿ ಊತಿದ್ದೇನೆ, ಇಲ್ಲಿ ಊತಿದೆ ಅಂತ ಬಂದಿದ್ದಾನೆ ಅವನು. ಎಲ್ಲಿಂದ ಇಲ್ಲಿ ಕೆಲಸಕ್ಕೆ ಬಂದಿರೋದು ಏನು, ಇಲ್ಲಿ ಇದೆಲ್ಲ ಒಂದು 8-10 ವರ್ಷ ಕೆಲಸ ಮಾಡಿದ್ದಾನೆ. ಸುಮ್ಮನೆ ಒಂದು ಡ್ರಾಮಾ ಮಾಡಿದ್ದಾನೆ ಅಷ್ಟೇ. ಅವನ ಬಗ್ಗೆ ಗೊತ್ತಾ? ತಾವ್ಯಾರಾದ್ರೂ ನೋಡಿದ್ದೀರಾ ಸರ್? ತಾವು ಇಲ್ಲಿರೋರು ಯಾರು ನೋಡಿದ್ರೆ ಅವನ ಬಗ್ಗೆ ಗೊತ್ತಿತ್ತ? ಎಲ್ಲರೂ ನೋಡಿದ್ದೇವೆ, ಎಲ್ಲರೂ ನೋಡಿದ್ದೇವೆ. ಅವೆಲ್ಲ ಇಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದ್ದ, ಅವನನ್ನೆಲ್ಲ ನೋಡಿದ್ದೇವೆ. ತಮಗೇನು ಗೊತ್ತು ಸರ್ ಅವನ ಬಗ್ಗೆ? ನಮಗೆ ಅಷ್ಟು ಗೊತ್ತಿಲ್ಲ ಅಣ್ಣ, ಇವ್ರಿಗೆ ಗೊತ್ತಿಷ್ಟು ಗೊತ್ತಿಲ್ಲ. ಇವರು ಅದೇ ಊರಿನವರು. ಅದೇ ಊರಿನವರು. ಅದೇ 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 ಅದೇ. ಅವ್ರು ಏನು ಕೆಲಸ ಮಾಡ್ತಾ ಇದ್ದೆ ಸರ್ ಇಲ್ಲಿ? ಮತ್ತೆ ಏನು ಸರ್, ಇದು ಕಸ ಗುಡಿಸೋದು ಮತ್ತೆ ಈ ಥರ ಟಾಯ್ಲೆಟ್ ಕ್ಲೀನು ಆ ಥರ ಕೆಲಸ ಎಲ್ಲ ಮಾಡ್ತಾ ಇದ್ದ. ಮತ್ತೆ ಏನಾದರೂ ಈ ಆಕಸ್ಮಿಕ ಆಗಿ ಇರುವಂಥದ್ದೆಲ್ಲ ಬಾಡಿ ಇದೆ ಎಲ್ಲ ಇಲ್ಲಿ ಬಂದು ಪುಣ್ಯಸ್ಥಳ ಅಂತ ಹೇಳಿ ಬಂದು ಇಲ್ಲಿ ಎಷ್ಟೇ ಜನ ಸಾಯ್ತಾರೆ, ನೀರಿಗೆ ಹಾರ್ತಾರೆ. ಅದು ಕೊಳೆತ ಸ್ಥಿತಿಯಲ್ಲಿ ಇರ್ತದೆ, ಎಷ್ಟೋ ದಿವಸ ಬಿಟ್ಟು ಆ ಶವ ಸಿಕ್ಕುವಂಥದ್ದು. ಅದನ್ನು ಈ ಪಂಚಾಯಿತಿ ಮೂಲಕ, ಪೊಲೀಸ್ ಸ್ಟೇಷನ್ ಮೂಲಕ ಅದನ್ನು ಎಲ್ಲಿ ತಗೊಂಡೋಗುವ ಪರಿಸ್ಥಿತಿ ಇರುವುದಿಲ್ಲ. ಅದಕ್ಕಾಗಿ ಅಲ್ಲೇ ದಫನ ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ರು. ಅದನ್ನೆಲ್ಲ ಅವನು ಕೂಡ ಸ್ವಲ್ಪ ಎಕ್ಸ್ಪರ್ಟ್ ಇತ್ತು, ಅವನಿಗೆ ಮಾಡ್ತಾ ಇದ್ದ. ಅದೆಲ್ಲ ದಾಖಲೆ ಇದ್ದದ್ದನ್ನು ಸುಮ್ಮನೆ ಒಂಥರ ಡ್ರಾಮಾ ಮಾಡಿದ್ದಾನೆ. ಡ್ರಾಮಾ ಮಾಡಿದ ಯಾರು ಹೇಳಿ ಮಾಡಿಸಿದ್ರು, ಹಿಂದೆ ಯಾರೋ ನಿಂತು ಮಾಡಿಸಿದ್ರು ಅನ್ನುವಂಥದ್ದು ಕೂಡ ಒಂದಷ್ಟು ಅನುಮಾನಗಳು ತೆರ್ಕೊಳ್ತಾ ಹೋಗ್ತಾ ಇದೆ. ಕೆಲವರೆಲ್ಲ ಮುಖವಾಡ ಬಯಲಾಗ್ತಾ ಇದೆ. ಏನು ಉದ್ದೇಶ ಏನು ಹಾಗಾದ್ರೆ ಅವ್ರದ್ದು? ಅದೇ ಸರ್, ಈಗ ಎಸ್ಐಟಿ ತನಿಖೆಯಿಂದ ಇನ್ನೂ ಈಗ ಎಲ್ಲ ನಮಗೆ ಗೊತ್ತಾಗ್ತಿದೆ ಜನರಿಗೆಲ್ಲ ಏನೆಲ್ಲ ಡ್ರಾಮಾ ನಡೆದಿದೆ. ನಾನು ಕಾಯೋಣ, ಇನ್ನೂ ಗೊತ್ತಾಗುತ್ತೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತೇವೆ. ಅದೇ ತರ ಸರ್, ತಾವೇನು ಹೇಳ್ತೀರಿ ಸರ್? ಆಮೇಲೆ ಈಗ ಅವ್ರು ಯಾರೋ ಸಮೀರ್ ಅಂತ ಒಂದು ವಿಡಿಯೋ ಮಾಡಿದ್ದ, ಆ ವಿಡಿಯೋದೆಲ್ಲ ಇವಾಗ ಸುಳ್ಳು ಮತ್ತೆ ಇವತ್ತು ಕರೆಸಿದೆ, ವಿಚಾರಣೆ ಎಲ್ಲ ನಡೀತಾ ಇದೆ. ಏನು ಹೇಳುದು ಸರ್, ಜನಗಳು ನಂಬುದು ಯಾವುದನ್ನು ನಂಬಬೇಕು ಅಂತ ಹೇಳುದು ಅವರ ವಿವೇಚನೆ ಇಬಿಟ್ಟದ್ದು. ಸ್ವಲ್ಪ ತಿಳ್ಕೊಳ್ಬೇಕು, ಲಾಜಿಕ್ ಆಗಿ ಆಗ್ತಾ ಇದೆಯಾ, ಲಾಜಿಕ್ ಆಗಿ ಲಿಂಕ್ ಮಾಡಿದ್ರೆ ಅದಕ್ಕೆ ಕನೆಕ್ಟ್ ಆಗುತ್ತಾ ಇಲ್ವಾ ಅಂತೇಳಿ ಸ್ವಲ್ಪ ತಿಳ್ಕೊಳ್ಬೇಕು. ಯಾರೋ ಒಬ್ಬ ವಿಡಿಯೋ ಬಿಟ್ಟು ಅಂತೇಳಿ ಎಲ್ಲನ್ನು ಅವ್ನು ಹೇಳಿದ್ದನ್ನು ನಂಬ್ಕೊಂಡು ಹೋಗಬಾರ್ದಲ್ಲ. ಈಗ ಹಾಗೆ ನಂಬಿದ್ದಕ್ಕೆ ಈಗ ಏನಾಗ್ತಿದೆ ಅಂತೇಳಿ ಲೋಕಕ್ಕೆ ಗೊತ್ತಾಗಿದೆ. ಅಣ್ಣಪ್ಪ ಮತ್ತು ಮಂಜುನಾಥ ಶಕ್ತಿ ಏನಂತೇಳಿ ಈಗ ಸದ್ಯಕ್ಕೆ ಸಾಧಾರಣ ಎಲ್ರಿಗೆ ಗೊತ್ತಾಗಿದೆ. ಇಷ್ಟು ಹೇಳ್ಬೋದು ಅಷ್ಟೇ ನಾವು. ಸ್ವಾಮಿ ದೇವರ ಭಕ್ತಿ ಶಕ್ತಿ ಏನು ಅನ್ನುವಂಥದ್ದು ಅಥವಾ ಜನರ ನಂಬಿಕೆ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಹೌದು, ಖಂಡಿತ.
ಈಗ ಅದೇ SIT ಇಂದ ಏನೇನು ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ. ಅವ್ರು ಏನು ಬುರುಡೆ ಬಿಟ್ಟಿದ್ದಾರೆ ಅಂತ ಹೇಳುದು ಇನ್ನೇನು ಹೇಳುದು. ನಾವೇನಾದ್ರೂ ಇಷ್ಟವರೆಗೆ ಏನಾದ್ರು ಹೇಳ್ತಿದ್ರೆ, ಧರ್ಮಸ್ಥಳ ಪರವಾಗಿ ಏನಾದ್ರು ಮಾತಾಡಿದ್ರೆ ನಮ್ಮ ವೈಯಕ್ತಿಕ ಟಾರ್ಗೆಟ್ ಆಗ್ತಾ ಇತ್ತು. ತುಂಬಾ ಜನ ಮಾತಾಡ್ತಾರೆ. ಇಷ್ಟು ಹೇಳಿದ್ರು ನಮ್ಮ ಇಲ್ಲಿ ಲೋಕಲ್ ಜನಗಳಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನಾವು ಇಷ್ಟು ಧರ್ಮಸ್ಥಳ ಪರವಾಗಿ ಯಾರೆಲ್ಲ ಮಾತಾಡಿದ್ದಾರೆ, ಇಷ್ಟು ಪ್ರೂಫ್ ಇಟ್ಕೊಂಡು ಮಾತಾಡಿದ್ರು ಅದಕ್ಕೆ ವ್ಯಾಲ್ಯೂ ಇರ್ತಿರ್ಲಿಲ್ಲ. ಸದ್ಯಕ್ಕೆ ಈಗ SIT ಇಂದ ಈಗ ಏನೇನು ಬಹಿರಂಗ ಆಗಿದೆ ಅದರಿಂದ ಜನಗಳಿಗೆ ಅರ್ಥ ಆಗಿರಬೇಕು. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ ಜನಗಳ.